ವರ್ಷಂಪ್ರತಿ ನಡೆಯುವ ಹೊಸೂರು ಮಲಗದ್ದೆ ಮನೆಯ ಹೊನಲು ಬೆಳಕಿನ ಕಂಬಳೋತ್ಸವವು ಡಿಸೆಂಬರ್ 10ರಂದು ಬಹಳ ಅದ್ದೂರಿಯಾಗಿ ನಡೆಯಲಿದೆ. ಕೋಣಗಳನ್ನು ಓಡಿಸಿದವರಿಗೆ ಪ್ರಥಮ, ದ್ವಿತೀಯ ಬಹುಮಾನ ನೀಡಲಾಗುವುದು. ಹೊನಲು ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಜೆ 5 ಗಂಟೆಗೆ ಓಟದ ಕೋಣಗಳನ್ನು ಗದ್ದೆಗೆ ಇಳಿಸಲಾಗುವುದು. ಕಂಬಳದ ಮನೆಯವರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಸಂಜೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೊಸೂರು ಕಂಬಳದ ಪ್ರಯುಕ್ತ ತಾವು ತಮ್ಮ ಓಟದ ಕೋಣಗಳನ್ನು ಮತ್ತು ಆಸುಪಾಸಿನ ಓಟದ ಕೋಣಗಳನ್ನು ಒಡಗೂಡಿಸಿಕೊಂಡು ಬಂದು ಶ್ರೀ ಸ್ವಾಮಿ ಪರಿವಾರ ದೈವಗಳ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಸಾಂಪ್ರದಾಯಿಕ ಕಂಬಳ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಹೊಸೂರು ಮಲಗದ್ದೆ ಮನೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ವಿನಂತಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಹೊಸೂರು ಕಂಬಳ ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ನಡೀತಾ ಇದೆ. ಇಷ್ಟು ವರ್ಷ, ಈ ವರ್ಷವೂ ಬದಲಾಗಿ ಹೊನಲು ಬೆಳಕಿನ ಕಂಬಳ ನಡೀತಾ ಇದೆ. ಈ ಒಂದು ಕಂಬಳದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ಮಲಗದ್ದೆ ಮನೆ ಕುಟುಂಬಸ್ಥರು ಇದನ್ನು ನೆರವೇರಿಸ್ತಾ ಇದ್ದಾರೆ. ನಾವು ವಿನಂತಿ ಮಾಡೋದು ಏನಂತ ಹೇಳಿದ್ರೆ, ಕಂಬಳದ ಕೋಣದ ಮಾಲೀಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ, ಕ್ಲಪ್ತ ಸಮಯದಲ್ಲಿ ಸಮಯ 5 ಗಂಟೆಗೆ ನಾವು ಏನಿಟ್ಟಿದ್ದೇವೆ, ಕ್ಲಪ್ತ ಸಮಯದಲ್ಲಿ ಕಂಬಳ ಪ್ರಾರಂಭವಾಗ್ತದೆ. ಸುಮಾರು ರಾತ್ರಿ 12 ಗಂಟೆಗೆ ಮುಕ್ತಾಯ ಮಾಡುವುದಾಗಿ ಈಗಾಗಲೇ ನಿಶ್ಚಯ ಮಾಡಿದ್ದೇವೆ. ಅದೇ ರೀತಿಯಾಗಿ ಕಾರ್ಯಕ್ರಮ ನಡೀತದೆ ಅಂತೇಳಿ ನಾವು ಕಂಬಳದ ಕೋಣದ ಮಾಲೀಕರಲ್ಲಿ ವಿನಂತಿ ಮಾಡ್ತಿದ್ದೇವೆ. ಕ್ಲಪ್ತ ಸಮಯದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕಂಬಳದ ಕೋಣದ ಮಾಲೀಕರು ಹಾಗೂ ಎಲ್ಲ ಕಂಬಳಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.